ಫಸ್ಟ್ ಇಯರ್ದು ಮೆಟಲ್ಸ್ ಚಾಪ್ಟರ್ದು ಕಂಟಿನ್ಯೂಷನ್ ಮಾಡ್ತಿದ್ದೀನಿ ನೋಡಿ. ನಾನು ನಿಮಗೆ ಫಸ್ಟ್ ಇಯರಲ್ಲಿ ಮೆಟಲ್ ಚಾಪ್ಟ್ರಲ್ಲಿ ರಾಟ್ ಐರನ್ ಅಂದ್ರೆ ಏನು, ಕ್ಯಾಸ್ಟ್ ಐರನ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಥರ್ಡ್ ಒನ್ ಬಂದ್ಬಿಟ್ಟು ಸ್ಟೀಲ್ ಅಂದ್ರೆ ಏನು ಅಂತ ನೋಡಿ. ಫಸ್ಟ್ ಸ್ಟೀಲ್ಗೂ ಐರನ್ಗೂ ಏನು ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳಿ. ನೋಡಿ, ಸ್ಟೀಲ್ ಅಂದ್ರೆ ಅದು ಒಂದು ಐರನ್ನೇ, ಅಂದ್ರೆ ಅದು ಒಂದು ಕಬ್ಬಿಣದಿಂದ ಮಾಡಿರೋದೆ. ಆದ್ರೆ ಸ್ಟೀಲ್ ಅಂತ ನೀವು ಏನಕ್ಕೆ ಕರಿತೀರಾ ಅಂದ್ರೆ ನೋಡಿ, ಇಲ್ಲಿ ಒಂದು ಪದ ಬಳಸ್ತೀನಿ, ಕಾರ್ಬನ್ ಅನ್ನೋ ಪದ. ಯಾವ ಪದ ಬಳಸ್ತಿದ್ದೀನಿ? ಕಾರ್ಬನ್. ನೋಡಿ, ಯಾವ ಕಬ್ಬಿಣದಲ್ಲಿ ನಮಗೆ ಕಾರ್ಬನ್ ಕಂಟೆಂಟ್ನ ಆ್ಯಡ್ ಮಾಡ್ತೀವಿ ಆ ಕಬ್ಬಿಣನ ನಾವೇನಂತ ಕರಿತೀವಿ? ಕಬ್ಬಿಣಕ್ಕೆ ಕಾರ್ಬನ್ನ ಆ್ಯಡ್ ಆದಾಗ ನಾವು ಅದನ್ನ ಏನಂತ ಕರಿತೀವಿ? ಸ್ಟೀಲ್ ಅಂತ ಕರಿತೀವಿ. ನೋಡಿ, ಸ್ಟೀಲ್ ಅಂದ್ರೆ ದಿಸ್ ಇಸ್ ಪ್ಯೂರ್ ಐರನ್. ಇಟ್ ಕನ್ಸಿಸ್ಟ್ ಆಫ್ ಮೋರ್ ಕಾರ್ಬನ್ ಕಂಟೆಂಟ್ ವಿಚ್ ರೇಂಜಸ್ ಫ್ರಮ್ 0.15% ಟು 1.5%. ಅಂದ್ರೆ ನೋಡಿ, ಇಲ್ಲಿ ಸ್ಟೀಲ್ ಅಂತ ಕರಿಬೇಕು ಅಂದ್ರೆ 0.15% ಇಂದ 1.5% ಅಷ್ಟು ಕಾರ್ಬನ್ ಅಂಶ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಸ್ಟೀಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು. ತುಂಬಾ ಸತಿ ಎಕ್ಸಾಮ್ಸ್ ಅಲ್ಲಿ ರಿಪೀಟೆಡ್ ಕ್ವಶನ್ಸ್ ಇದು. ಏನ್ ಕ್ವಶನ್ಸ್? ಸ್ಟೀಲ್ ಅಂತ ಅಂದ್ರೆ ಏನಿರುತ್ತೆ? ಸ್ಟೀಲ್ ಅಂದ್ರೆ ಏನಿರುತ್ತೆ? ಸ್ಟೀಲ್ ಅಲ್ಲಿ ನಮ್ಗೆ ಕಾರ್ಬನ್ ಕಂಟೆಂಟ್ ಇದ್ರೆ ಏನಂತ ಕರಿತೀವಿ? ಸ್ಟೀಲ್ ಅಂತ ಕರಿತೀವಿ. ಆಯ್ತಾ? ಅದಾದ್ಮೇಲೆ ನೋಡಿ, ಡ್ಯೂ ಟು ದಿ ಎಕ್ಸೆಸಿವ್ ಕಾರ್ಬನ್ ಇಟ್ ಈಸ್ ಹಾರ್ಡರ್ ಅಂಡ್ ಟಫರ್. ನೋಡಿ, ಕಾರ್ಬನ್ ಇರೋದ್ರಿಂದ ಏನಾಗಿರುತ್ತೆ ಅಂದ್ರೆ ಈ ಸ್ಟೀಲು ಹಾರ್ಡ್ ಮತ್ತೆ ಟಫ್ ಇರುತ್ತೆ. ಆಯ್ತಾ? ಸ್ಟೀಲ್ನ ಯಾಕೆ ಹಾರ್ಡ್ ಮತ್ತೆ ಟಫ್ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಕಾರ್ಬನ್ ಅಂಶ ಜಾಸ್ತಿ ಇರುತ್ತಲ್ವಾ. ಕಾರ್ಬನ್ ಅಂಶನ ನಾವು ಕಬ್ಬಿಣದ ಅಂಶದ ಜೊತೆಗೆ ಸೇರಿಸಿದಾಗ ಆ ಕಬ್ಬಿಣ ಏನಾಗುತ್ತೆ? ತುಂಬಾ ಗಟ್ಟಿ ಆಗುತ್ತೆ ಮತ್ತೆ ಸ್ಟ್ರಾಂಗ್ ಆಗಿರುತ್ತೆ. ಅದಾದ್ಮೇಲೆ ನೋಡಿ, ಟೈಪ್ಸ್ ಆಫ್ ಸ್ಟೀಲ್ ಅಲ್ಲಿ ಎರಡು ತರ ಸ್ಟೀಲು. ಏನ್ ಸ್ಟೀಲು ಯಾವ್ದು ಅಂದ್ರೆ ಒಂದು ಪ್ಲೇನ್ ಸ್ಟೀಲ್ ಅಂತ, ಇನ್ನೊಂದು ಅಲಾಯ್ ಸ್ಟೀಲ್ ಅಂತ. ನೋಡಿ, ಸ್ಟೀಲ್ ಅಲ್ಲಿ ಎಷ್ಟು ತರ ಅಂತ ಕೇಳಿದ್ರೆ ಯಾವ್ದು? ಒಂದು ಪ್ಲೇನ್ ಕಾರ್ಬನ್ ಸ್ಟೀಲ್ ಅಂತ, ಇನ್ನೊಂದು ಅಲಾಯ್ ಸ್ಟೀಲ್ ಅಂತ. ಹಂಗಾದ್ರೆ ಪ್ಲೇನ್ ಕಾರ್ಬನ್ ಸ್ಟೀಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಪ್ಲೇನ್ ಕಾರ್ಬನ್ ಸ್ಟೀಲ್ ಅಂದ್ರೆ ಇನ್ ದಿಸ್ ಕಾರ್ಬನ್ ಅಂಡ್ ಐರನ್ ಆರ್ ಮಿಕ್ಸ್ಡ್. ಇಲ್ಲಿ ಏನಾಗಿರ್ತದೆ? ಪ್ಲೇನ್ ಅಂದ್ರೆ ಏನ್ ಹೇಳಿ? ಏನು ಅಂದ್ರೆ ಸಿಂಪಲ್ ಆಗಿರೋದು ಅಂತ. ನೋಡಿ, ಪ್ಲೇನ್ ಅಂದ್ರೆ ಇಲ್ಲಿ ಬರೀ ಕಾರ್ಬನ್ ಮತ್ತೆ ಐರನ್ ಮಾತ್ರ ಇರ್ತದೆ ಅಷ್ಟೇ. ಇನ್ ಯಾವುದೇ ತರ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಗಳನ್ನ ಆಡ್ ಮಾಡಲ್ಲ. ಕಾರ್ಬನ್ ಮತ್ತೆ ಐರನ್ ನ ಮಿಕ್ಸ್ ಮಾಡಿದ್ರೆ ನಮ್ಗೆ ಯಾವ ಸ್ಟೀಲ್ ಸಿಗ್ತದೆ ಅಂದ್ರೆ ಪ್ಲೇನ್ ಕಾರ್ಬನ್ ಸ್ಟೀಲ್ ಸಿಗ್ತದೆ. ಅರ್ಥ ಆಯ್ತಾ? ನೋಡಿ, ಅದ್ರ ಜೊತೆಗೆ ಸಣ್ಣ ಪುಟ್ಟದು ಕೆಲವೊಂದು ಕಾಂಪೊನೆಂಟ್ಸ್ ಗಳನ್ನ ಆಡ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅದು ಸ್ಟ್ರೆಂತ್ ಜಾಸ್ತಿ ಮಾಡಕ್ಕಿರ್ಬೋದು, ಅದ್ರದ್ದು ನಮ್ಗೆ ಏನಂತ ಕರಿತೀವಿ, ಬ್ರಿಟಲ್ನೆಸ್ ಇರ್ಬೋದು, ಡಕ್ಟಿಲಿಟಿ ಇರ್ಬೋದು, ಈ ತರದ್ದು ಡಿಫ್ರೆಂಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ಗಳನ್ನ ಇಂಪ್ರೂವ್ ಮಾಡಕ್ಕೆ, ಎನ್ಹಾನ್ಸ್ ಮಾಡಕ್ಕೆ, ಅಂದ್ರೆ ಹೆಚ್ಚು ಮಾಡಕ್ಕೆ ನಾವು ಕಾರ್ಬನ್ ಮತ್ತೆ ಐರನ್ ಅಲ್ಲದೆ ಬೇರೆ ತರದ ಮೆಟೀರಿಯಲ್ಸ್ ಗಳನ್ನ ಆಡ್ ಮಾಡ್ತೀವಿ. ನೋಡಿ, ಎಲಿಮೆಂಟ್ಸ್ ಮತ್ತೆ ಪರ್ಸೆಂಟೇಜ್. ಕಾರ್ಬನ್ ಎಷ್ಟಿರ್ತದೆ ಪ್ಲೇನ್ ಕಾರ್ಬನ್ ಅಲ್ಲಿ ಅಂದ್ರೆ 0.05 ಇಂದ 1.5% ಇರುತ್ತೆ. ಮ್ಯಾಂಗನೀಸು 0.025 ಇಂದ 1.65% ಇರುತ್ತೆ. ಫಾಸ್ಫರಸ್ ಮ್ಯಾಕ್ಸಿಮಮ್ ಜಾಸ್ತಿ ಅಂದ್ರೆ 0.04% ಇರ್ತದೆ. ನೆಕ್ಸ್ಟ್ ಸಲ್ಫರ್ ಅಷ್ಟೇ, ಮ್ಯಾಕ್ಸಿಮಮ್ ಅಂದ್ರೆ ಜಾಸ್ತಿ ಅಂದ್ರೆ 0.05% ಇರ್ತದೆ. ಐರನ್ 97% ಇರ್ತದೆ. ಪ್ಲೇನ್ ಕಾರ್ಬನ್ ಸ್ಟೀಲ್ ಅಲ್ಲಿ ಎಷ್ಟಿರ್ತದೆ? ಐರನ್ 97% ಇರುತ್ತೆ. ಕಾರ್ಬನ್ 0.05 ಇಂದ 1.5% ತನಕ ಇರ್ತದೆ. ಇನ್ನು ಮಿಕ್ಕಿದೆಲ್ಲ ತುಂಬಾ ಕಡಿಮೆ ಅಮೌಂಟ್ ಅಂದ್ರೆ ನೆಗ್ಲಿಜಬಲ್, ತುಂಬಾ ನೆಗ್ಲಿಜಬಲ್ ಅಮೌಂಟ್ ಪರ್ಸೆಂಟೇಜ್ ಅಲ್ಲಿ ಮಾತ್ರ ಮಿಕ್ಕಿದೆಲ್ಲ ಇರ್ತದೆ. ನೋಡಿ, ಇಲ್ಲಿ ಕಾರ್ಬನ್ ಎಷ್ಟು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಎಷ್ಟಿರುತ್ತೆ? 0.15 ಇಂದ 1.5% ಇರುತ್ತೆ. ಅದಾದ್ಮೇಲೆ ಐರನ್ ಎಷ್ಟಿರುತ್ತೆ? 97 ಭಾಗದಷ್ಟು, 97% ಅಷ್ಟು ಐರನ್ ಇರ್ತದೆ. ಆಯ್ತಾ? ಅದಾದ್ಮೇಲೆ ನೋಡಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಟೈಪ್ಸ್ ಆಫ್ ಸ್ಟೀಲ್ ಅಲ್ಲಿ ಎರಡೇ ಸ್ಟೀಲು, ಒಂದು ಪ್ಲೇನ್ ಕಾರ್ಬನ್ ಸ್ಟೀಲು, ಇನ್ನೊಂದು ಅಲಾಯ್ ಸ್ಟೀಲು. ಈಗ ಪ್ಲೇನ್ ಕಾರ್ಬನ್ ಸ್ಟೀಲ್ ಅಲ್ಲಿ ಎಷ್ಟು ತರ ಅಂತ ಕೇಳಿದ್ರೆ ನೋಡಿ, ಪ್ಲೇನ್ ಕಾರ್ಬನ್ ಸ್ಟೀಲ್ ಟೈಪ್ಸ್ ಗಳಲ್ಲಿ ಯಾವ್ದು ಅಂದ್ರೆ ಒಂದು ಲೋ ಕಾರ್ಬನ್ ಸ್ಟೀಲು, ಲೋ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮೀಡಿಯಂ ಕಾರ್ಬನ್ ಸ್ಟೀಲು, ಅದಾದ್ಮೇಲೆ ಹೈ ಕಾರ್ಬನ್ ಸ್ಟೀಲು. ನೋಡಿ, ಪ್ಲೇನ್ ಕಾರ್ಬನ್ ಸ್ಟೀಲ್ಸ್ ಅಲ್ಲಿ ಎಷ್ಟು ತರ ಅಂದ್ರೆ ಮೂರು ವಿಧಗಳು, ಮೂರು ತರ. ಯಾವ್ದು? ಒಂದು ಲೋ ಕಾರ್ಬನ್ ಸ್ಟೀಲ್ ಅಂದ್ರೆ ಕಡಿಮೆ ಕಾರ್ಬನ್ ಇರುವಂತಹ ಸ್ಟೀಲ್. ಆಯ್ತಾ? ಅದಾದ್ಮೇಲೆ ಮೀಡಿಯಂ, ಮಧ್ಯಮವಾಗಿರುವಂತಹ ಕಾರ್ಬನ್ ಸ್ಟೀಲ್. ಅದಾದ್ಮೇಲೆ ಹೈ, ತುಂಬಾ ಜಾಸ್ತಿ ಇರುವಂತ ಕಾರ್ಬನ್ ಸ್ಟೀಲ್. ಇದು ಮೂರೇ ಸ್ಟೀಲ್ಗಳು ನಿಮ್ಗೆ ಯಾವ್ದ್ರಲ್ಲಿ ಬರೋದು? ಪ್ಲೇನ್ ಕಾರ್ಬನ್ ಅಲ್ಲಿ. ಒಂದು ಲೋ ಕಾರ್ಬನ್ ಸ್ಟೀಲ್, ಎರಡನೇದು ಮೀಡಿಯಂ ಕಾರ್ಬನ್ ಸ್ಟೀಲ್, ಮೂರನೇದು ಹೈ ಕಾರ್ಬನ್ ಸ್ಟೀಲ್. ಹಂಗಾದ್ರೆ ಇವೇನು ಅಂತ ಒಂದೊಂದೇ ತಿಳ್ಕೊಳ್ಳೋಣ. ನೋಡಿ, ಲೋ ಕಾರ್ಬನ್ ಸ್ಟೀಲ್ ಏನಂತ ಹೆಸರು ಹೇಳ್ತಾ ಐತೆ? ಲೋ ಅಂದ್ರೆ ಏನು? ಲೋ ಅಂದ್ರೆ ಏನು? ಕಡಿಮೆ ಅಂತ. ಆಯ್ತಾ? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೈಲ್ಡ್ ಸ್ಟೀಲ್. ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೀವು MS ಬಾರ್ ಅಥವಾ ನೀವು ಲ್ಯಾಬ್ಗಳಲ್ಲಿ ವರ್ಕ್ಶಾಪ್ಗಳಲ್ಲಿ ಯೂಸ್ ಮಾಡ್ತಿರಲ್ಲ MS ಬಾರ್ ಅಥವಾ MS ಸ್ಟೀಲ್ ಅಂತ. ಆ MS ಅಂದ್ರೆ ಏನು ಅಂದ್ರೆ ನೋಡಿ, ಮೈಲ್ಡ್ ಸ್ಟೀಲ್ ಅಂತ ಕರಿತೀವಿ. MS ಅಂದ್ರೆ ಏನು? ಮೈಲ್ಡ್ ಸ್ಟೀಲ್ ಅಂತ. ಹಂಗಾದ್ರೆ MS ಅಂದ್ರೆ ಮೈಲ್ಡ್ ಸ್ಟೀಲ್ ಇರುವಂತ ಇನ್ನೊಂದು ಹೆಸರೇನು?
ಲೋ ಕಾರ್ಬನ್ ಸ್ಟೀಲ್. ಇದನ್ನ 100% ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ತುಂಬಾ ಇಂಪಾರ್ಟೆಂಟ್ ಈ ಕ್ವೆಶ್ಚನ್. ನೋಡಿ ಏನಂತ ಕೇಳ್ತಾನೆ ಅಂದ್ರೆ ವಾಟ್ ಈಸ್ ದಿ ಅನದರ್ ನೇಮ್ ಆಫ್ ಲೋ ಕಾರ್ಬನ್ ಸ್ಟೀಲ್ ಅಂತ ಕರೀತಾನೆ. ಅನದರ್ ನೇಮ್ ಆಫ್ ಲೋ ಕಾರ್ಬನ್ ಸ್ಟೀಲ್ ಏನಂತ ಕರಿತೀವಿ? ಮೈಲ್ಡ್ ಸ್ಟೀಲ್ ಅಂತ ಕರಿತೀವಿ. ಲೋ ಕಾರ್ಬನ್ ಸ್ಟೀಲ್ ಅಂದ್ರೂ ಒಂದೇ, ಮೈಲ್ಡ್ ಸ್ಟೀಲ್ ಅಂದ್ರೆ MS ಸ್ಟೀಲ್ ಅಂದ್ರೂ ಒಂದೇ, ಆಯ್ತಾ? ಅದಾದ್ಮೇಲೆ ನೋಡಿ ಪರ್ಸೆಂಟೇಜ್ ಆಫ್ ಕಾರ್ಬನ್ ವೇರೀಸ್ ಫ್ರಮ್ 0.1% ಟು 0.25%. ಇಲ್ಲಿ ಕಾರ್ಬನ್ ಕಂಟೆಂಟ್ 0.15% ಇಂದ 0.25% ಅಷ್ಟು ಇರುತ್ತೆ. ನೋಡಿ ಯಾವಾಗ್ಲೂ ಇನ್ನೊಂದು ತಿಳ್ಕೊಳ್ಳಿ, ಯಾರು ಹೊಸದಾಗಿ ಕ್ಲಾಸ್ ಕೇಳ್ತಿದ್ರ ಅವರು ಪಾಯಿಂಟ್ ಆದ್ಮೇಲೆ ಯಾವುದೇ ಅಂಕಿಗಳನ್ನ ಅಂದ್ರೆ ಯಾವುದೇ ಸಂಖ್ಯೆಗಳನ್ನ ಓದ್ಬೇಕಾದ್ರೆ ನೀವು ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಡ್ತೀನಿ. 0.15% ಅಂತ ಓದ್ತಿದ್ದೀನಿ ನಾನು, 0.15% ಅಂತ ಓದ್ತಿಲ್ಲ. ಏನಕ್ಕೆ ಅಂದ್ರೆ ನೋಡಿ ಪಾಯಿಂಟ್ ಆದ್ಮೇಲೆ ಅಂದ್ರೆ ಡಿಜಿಟ್ ಆದ್ಮೇಲೆ ಏನ್ ಬರುತ್ತೆ ಅದನ್ನ ಬಿಡಿಸಿ ಓದ್ಬೇಕು, ಆಯ್ತಾ? ಕೂಡ್ಸಿ ಯಾವತ್ತೂ ಓದ್ಬಾರ್ದು. ನೋಡಿ 0.15% ಇಂದ 0.25% ಅಷ್ಟು ಏನಿರ್ತದೆ ಅಂದ್ರೆ ನಮ್ಗೆ ಕಾರ್ಬನ್ ಇರ್ತದೆ. ಇಟ್ ಈಸ್ ಯೂಸ್ ಫಾರ್, ಹಂಗಾದ್ರೆ ಲೋ ಕಾರ್ಬನ್ ಸ್ಟೀಲ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನಟ್ಸ್, ನಟ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಯೂಸ್ ಮಾಡ್ತೀವಿ, ಬೋಲ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ರಿವಿಟ್ಸ್ ಗಳನ್ನ ಯೂಸ್ ಮಾಡಕ್ಕೆ, ರಿವಿಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ, ಶೀಟ್ಸ್ ಗಳನ್ನ ಮಾಡಕ್ಕೆ, ಅದಾದ್ಮೇಲೆ ವೈರ್ಸ್ ಮಾಡಕ್ಕೆ, ಆಮೇಲೆ ಆಂಗಲ್ ಐರನ್ ಗಳನ್ನ ಮಾಡಕ್ಕೆ ಯೂಸ್ ಮಾಡ್ತೀವಿ. ನೋಡಿ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ, ಲೋ ಕಾರ್ಬನ್ ಸ್ಟೀಲ್ ಅಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಏನೇನು ಅಂತ ತಿಳ್ಕೊಳ್ಳಿ. ಲೋ ಕಾರ್ಬನ್ ಸ್ಟೀಲ್ ಇನ್ನೊಂದು ಹೆಸರು ಏನಂತ ಕರಿತೀವಿ? ಮೈಲ್ಡ್ ಸ್ಟೀಲ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಮೈಲ್ಡ್ ಸ್ಟೀಲ್ ಅಲ್ಲದೆ ಇದ್ರಲ್ಲಿ ಪರ್ಸೆಂಟೇಜ್ ಎಷ್ಟಿರ್ತದೆ ಕಾರ್ಬನ್ ಅಂದ್ರೆ 0.15% ಇಂದ 0.25% ಅಂದ್ರೆ 0.25% ಅಷ್ಟು ಕಾರ್ಬನ್ ಇರ್ತದೆ. ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ನಟ್ಸ್, ಬೋಲ್ಟ್ಸ್, ರಿವಿಟ್ಸ್, ಆಯ್ತಾ? ಶೀಟ್ಸ್, ವೈರ್ಸ್, ಆಮೇಲೆ ಆಂಗಲ್ ಐರನ್ ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಆಯ್ತಾ? ಅರ್ಥ ಆಯ್ತಾ ಲೋ ಕಾರ್ಬನ್ ಸ್ಟೀಲ್ ಅಂದ್ರೆ ಏನು ಅಂತ? ನೆಕ್ಸ್ಟ್ ನೋಡಿ ಮೀಡಿಯಂ ಕಾರ್ಬನ್ ಸ್ಟೀಲ್. ಎರಡನೇದು ಹೆಸರೇನು? ಮೀಡಿಯಂ ಕಾರ್ಬನ್ ಸ್ಟೀಲ್. ಹಂಗಂದ್ರೆ ಮೀಡಿಯಂ ಅಂದ್ರೆ ಏನ್ ಹೇಳಿ? ಮಧ್ಯಮ ಅಂತ, ಅಂದ್ರೆ ತುಂಬಾ ಕಡಿಮೆನೂ ಇರಲ್ಲ, ತುಂಬಾ ಜಾಸ್ತಿನೂ ಇರಲ್ಲ, ಒಂದು ಆವರೇಜ್ ಆಗಿ ಇರ್ತದೆ ಅಂತ ಅರ್ಥ. ನೋಡಿ ಮೀಡಿಯಂ ಕಾರ್ಬನ್ ಸ್ಟೀಲ್ ಅಲ್ಲಿ ಕಾರ್ಬನ್ ಕಂಟೆಂಟ್ ಈಸ್ ಫ್ರಮ್ 0.25% ಇಂದ 0.5%, ಅಂದ್ರೆ 0.5% ಇಂದ 0.5% ಅಷ್ಟು ಇರ್ತದೆ. ಈಗ 100% ಅಂದ್ರೆ ಅದರಲ್ಲಿ 0.5% ಇಂದ 0.5% ಅಷ್ಟು ಏನಿರ್ತದೆ ನಿಮಗೆ ಕಾರ್ಬನ್ ಇರ್ತದೆ. 0.25% ಇಂದ 0.5% ಅಷ್ಟು ಕಾರ್ಬನ್ ಇರ್ತದೆ, ಅರ್ಥ ಆಯ್ತಾ? ಅದಾದ್ಮೇಲೆ ನೋಡಿ ಡ್ಯೂ ಟು ಎಕ್ಸೆಸ್ ಆಫ್ ಕಾರ್ಬನ್ ಇಟ್ ಈಸ್ ಹಾರ್ಡರ್ ಅಂಡ್ ಟಫರ್ ದೆನ್ ಮೈಲ್ಡ್ ಸ್ಟೀಲ್. ನೋಡಿ ಕಾರ್ಬನ್ ಅಂಶ ಜಾಸ್ತಿ ಇರೋದ್ರಿಂದ ಕಂಪೇರ್ ಟು ಲೋ ಕಾರ್ಬನ್ ಸ್ಟೀಲ್ಗೆ ಮೀಡಿಯಂ ಅಲ್ಲಿ ಜಾಸ್ತಿ ಇರ್ತದೆ. ಅದಕ್ಕೆ ಇದು ಏನು ಅಂದ್ರೆ ಹಾರ್ಡರ್ ಮತ್ತೆ ಟಫರ್. ಹಾಗಾದ್ರೆ ಹಾರ್ಡರ್ ಮತ್ತೆ ಟಫರ್ ಅಂದ್ರೆ ಏನು? ಹಾರ್ಡರ್ ಅಂದ್ರೆ ಏನ್ ಗೊತ್ತಾ? ಗಡಸುತನ ಅಂತ. ಹಾರ್ಡರ್ ಅಂದ್ರೆ ಹಾರ್ಡ್ ಅಂತ ಕರಿಯಲ್ವಾ? ಗಡಸ್ತನ ಅಂದ್ರೆ ಇವಾಗ ನಾವು ನೋಡಿ ನೀರ್ನ ಇದು ತುಂಬಾ ಹಾರ್ಡ್ ವಾಟರ್ ಅಂತ ಕರಿತೀವಿ, ನೀರು ಗಡ್ಸ್ ನೀರು ಅಂತ ಕರಿತೀವಿ. ಅಂದ್ರೆ ತುಂಬಾ ಅಲ್ಲಿ ಏನಿರ್ತದೆ ನಿಮ್ಗೆ ಉಪ್ಪಿನಂಶ ಇರ್ತದೆ, ಆ ತರದ್ದು. ಅಂದ್ರೆ ಇಲ್ಲಿ ಹಾರ್ಡ್ನೆಸ್ ಅಂದ್ರೆ ಮೆಟಲ್ದು ಗಡಸುತನ ಅಂತ ಕರಿತೀವಿ, ಆಯ್ತಾ? ಅದಾದ್ಮೇಲೆ ನೋಡಿ ಟಫ್ನೆಸ್ ಅಂದ್ರೆ ಕಠಿಣತೆ, ಮೆಟಲ್ದು ಕಠಿಣತೆನ ನಾವೇನಂತ ಕರಿತೀವಿ? ಟಫ್ನೆಸ್ ಅಂತ ಕರಿತೀವಿ, ಆಯ್ತಾ? ನೋಡಿ ಇದು ಯಾವ್ದಕ್ಕಿಂತ ಹಾರ್ಡರ್ ಮತ್ತೆ ಟಫರ್ ಇರ್ತದೆ ಅಂದ್ರೆ ಮೈಲ್ಡ್ ಸ್ಟೀಲ್ ಗಿಂತ ಇರ್ತದೆ. ಅದಾದ್ಮೇಲೆ ಇಟ್ ಈಸ್ ಯೂಸ್ಡ್ ಇನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ವೈರ್ಸ್, ಮೇಕಿಂಗ್ ಹೈ ಟೆನ್ಸೈಲ್ ಟ್ಯೂಬ್ಸ್, ಟೆನ್ಸೈಲ್ ಟ್ಯೂಬ್ಸ್ ಗಳಂತ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ, ಅಲ್ಲಿ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಕನೆಕ್ಟಿಂಗ್ ರಾಡ್ಸ್, ನೋಡಿ ಕನೆಕ್ಟಿಂಗ್ ರಾಡ್ಗಳು, ಆಯ್ತಾ? ಕನೆಕ್ಟಿಂಗ್ ರಾಡ್ ಅಲ್ಲಿ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಕ್ಯಾಮ್ ಶಾಫ್ಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಸ್ಪ್ಯಾನರ್ ಅಲ್ಲಿ ಯೂಸ್ ಮಾಡ್ತೀವಿ, ಪುಲಿಗಳಲ್ಲಿ ಯೂಸ್ ಮಾಡ್ತೀವಿ. ನೋಡಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕನೆಕ್ಟಿಂಗ್ ರಾಡ್, ಕ್ಯಾಮ್ ಶಾಫ್ಟ್, ಸ್ಪ್ಯಾನರ್ಸ್ ಮತ್ತೆ ಪುಲೀಸ್ಗಳು. ಇದರಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ಮೀಡಿಯಂ ಕಾರ್ಬನ್ ಸ್ಟೀಲ್ ನ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಐ ಕಾರ್ಬನ್ ಸ್ಟೀಲ್. ಇದು ಅಷ್ಟೇ ನೋಡಿ ಹೆಸರು ಹೇಳ್ತಾ ಇತ್ತು ಐ ಕಾರ್ಬನ್. ಐ ಕಾರ್ಬನ್ ಅಂದ್ರೆ ಏನ್ ಹೇಳಿ? ಜಾಸ್ತಿ ಇರುತ್ತೆ ಕಾರ್ಬನ್ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಅಂತ. ಇಟ್ ಹ್ಯಾಸ್ ದಿ ಕಂಟೆಂಟ್ ರೇಂಜಿಂಗ್ ಫ್ರಮ್, ನೋಡಿ ಕಾರ್ಬನ್ ಎಷ್ಟು ಪರ್ಸೆಂಟ್ ಇರ್ತದೆ? ಇದು ಕಾರ್ಬನ್, ಇದು ಕಾರ್ಬನ್ ಎಷ್ಟು ಪರ್ಸೆಂಟ್ ಇರ್ತದೆ? 0.5% ಇಂದ 1.05% ಅಷ್ಟು ಇರ್ತದೆ. ಅಂದ್ರೆ ಅರ್ಧದಿಂದ 1.25 ತನಕನೂ ಇರ್ತದೆ, ಆಯ್ತಾ? ಅದಾದ್ಮೇಲೆ ಇಟ್ ಈಸ್ ವೆರಿ ಹಾರ್ಡ್ ಅಂಡ್ ಟಫ್. ಇಟ್ ಅಕ್ವೈರ್ಸ್ ಎ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇದು ನಿಮ್ಗೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರ್ತದೆ, ಜೊತೆಗೆ ಇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಬೇಗ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಈಗ ನೀವು ಮ್ಯಾಗ್ನೆಟ್ ಜೊತೆಗೆ ಇಟ್ಟಾಗ ಇದನ್ನ ಒಂದಷ್ಟು ಒತ್ತಿಟ್ಟಾಗ ಇದೇನಾಗುತ್ತೆ? ಇದು ಮ್ಯಾಗ್ನೆಟ್ ತರ ಆಕ್ಟ್ ಮಾಡುತ್ತೆ, ಆಯ್ತಾ? ಇದನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಅದಾದ್ಮೇಲೆ ಇಟ್ ಈಸ್ ಯೂಸ್ ಫಾರ್ ಮೇಕಿಂಗ್ ಪಾಯಿಂಟೆಡ್ ಟೂಲ್ಸ್. ಯಾವ್ದಾದ್ರು ಪಾಯಿಂಟೆಡ್ ಟೂಲ್ಗಳು ಮಾಡೋದಕ್ಕಿರ್ಬೋದು, ಸ್ಪ್ರಿಂಗ್ಸ್ ಮಾಡೋಕ್ಕಿರ್ಬೋದು, ಫೈಲ್ಸ್ಗಳು ಅಂದ್ರೆ ಇವಾಗ ನೀವು ಸೆಕೆಂಡ್ ಕಟ್ ಫೈಲ್ ನೋಡಿದ್ದೀರಾ, ಅದಾದ್ಮೇಲೆ ಹಾಫ್ ರೌಂಡ್ ಫೈಲು, ಆಮೇಲೆ ಟ್ರಯಾಂಗಲ್ ಫೈಲು ಈ ತರದ ಫೈಲ್ಗಳು ಇರುತ್ತಲ್ಲ, ಆ ತರ ಫೈಲ್ಗಳನ್ನ ಮಾಡಕ್ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದ್ರೆ
ಹೈ ಕಾರ್ಬನ್ ಸ್ಟೀಲ್ ಅಂದ್ರೆ ತುಂಬಾ ಗಟ್ಟಿ ಇರುತ್ತೆ. ಅದಾದ್ಮೇಲೆ ಕೋಲ್ಡ್ ಚೀಸಲ್ಗಳು ಮಾಡಕ್ಕೆ ಯೂಸ್ ಮಾಡ್ತಾರೆ ಆಯ್ತಾ. ನೋಡಿ, ಹಾರ್ಡ್ನೆಸ್ ಅಂದ್ರೆ ಕನ್ನಡದಲ್ಲಿ ಬರ್ದಿದ್ದೀನಿ ಗಡಸುತನ ಅಂತ, ಟಫ್ನೆಸ್ ಅಂದ್ರೆ ಕಠಿಣತೆ ಅಂತ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ನಂಗೆ ಮೆಸೇಜ್ ಮಾಡಿ ಕೆಳಗಡೆ ಆಯ್ತಾ, ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ರು. ಇಷ್ಟು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.